ಅನಿಸ್ತು. ನಿಮಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ಇಶ್ಯೂ ಇದೆ ಅಂದರೆ ಅದಕ್ಕೆ ಯಾವ ಥರ ಸೊಲ್ಯೂಷನ್ ತೊಗೊಂಡ್ಬೇಕು, ಆ ಥರ ಎನಿ ಎಂಟರ್ಪ್ರಿನರ್ಸ್ಗೆ ಯಾವುದು ಚಾಲೆಂಜಸ್ ಇದೆಯೋ ಆ ಚಾಲೆಂಜಸ್ಗೆ ಒಂದು ಸೊಲ್ಯೂಷನ್ ಕೊಡೋದೇ ನಮ್ಮ ಉದ್ದೇಶ. ಅದಕ್ಕೆ ಇರೋ ರಿಸೋರ್ಸ್ ನಮ್ಮ ಹತ್ರ ಎಕ್ಸ್ಪರ್ಟೈಸ್ ಎಲ್ಲರೂ ಇರ್ತಾರೆ. ನಿಮಗೆ ಮಾರ್ಕೆಟಿಂಗ್ ಮಾಡೋರಿಂದ ಹಿಡಿದು DRP ಥರ ರಿಸೋರ್ಸ್ ಪರ್ಸನ್ಸ್, ಗೌರ್ಮೆಂಟ್ನ ಏನೇನು ಸ್ಕೀಮ್ಸ್ ಇದೆ, ಟೆಕ್ನಾಲಜಿ ಬೇಕಾ ಇನ್ನೋವೇಷನ್ ಮಾಡೋರಿದ್ದಾರೆ, ಬ್ಯಾಂಕಿಂಗ್ ಫೈನಾನ್ಸ್ ಡೀಟೇಲ್ ಮಾಡೋರಿದ್ದಾರೆ, ಪ್ಯೂರ್ ಮಾರ್ಕೆಟಿಂಗ್ ಮಾಡೋರಿದ್ದಾರೆ. ಸೊ ಇದು ಎಂಟೈರ್ ರಿಸೋರ್ಸ್ಫುಲ್ ಪರ್ಸನ್ ಒಂದು ಕಾರ್ಪೊರೇಟ್ನಲ್ಲಿರೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಎಷ್ಟಿದೆ ಅದೇ ಇದನ್ನೇ ನಾವು ನಿಮಗೆ ಫ್ರೀಯಾಗಿ ಸಿಕ್ಕಿದ್ರೆ ನಮ್ಮಲ್ಲಿ ಸಿಗುತ್ತೆ. ಸೊ ನೀವು ಒಬ್ಬರು ನಿಮ್ಮ ಕಂಪನಿಗೆ ಕೆಲಸ ಮಾಡೋಕ್ಕೆ ನಮ್ಮಲ್ಲಿ ಬಂದರೆ ನಮ್ಮಲ್ಲಿರೋ 100 ಜನ ಮೆಂಬರ್ಸ್ ಇರ್ತಾರಲ್ಲ, ಒಬ್ಬೊಬ್ಬರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ. So I have a casual question for you because many networks starting really they are supporting each other. Member ಆಗೋದು they are okay. Once member ಆದ್ಮೇಲೆ nobody follow it. ಅವ್ರು ಏನ್ ನಡೀತಾ ಇದೆ, ಏನಿದೆ, ಬಿಸ್ನೆಸ್ ಆಗ್ತಾ ಇದೆ ಇಲ್ಲ, ಸೊ ಯಾರು ಅಬ್ಸರ್ವ್ ಮಾಡಲ್ಲ, ಯಾರು ಕೇಳೋದು. ಸೊ ನಿಮ್ದ್ರಲ್ಲಿ ನೀವು ನಿಮ್ಮ ಮೆಂಬರ್ ಬಗ್ಗೆ ಯಾವ ಲೆವೆಲ್ ಕನ್ಸರ್ನ್ ತಗೊಂತೀರಾ? ಹೌ ಡು ಯು ಸಪೋರ್ಟ್ ದಮ್ ಆಸ್ ಅ ಪರ್ಸನಲಿ? ನಮ್ಮಲ್ಲಿ ನಮ್ಮದೊಂದು ರಿಸೋರ್ಸ್ ಟೀಮ್ ಇದೆಯಲ್ಲ, ಎಕ್ಸ್ಪರ್ಟೈಸ್ ಟೀಮ್, ಇದನ್ನೇ ನಾವು ಮೆಂಟರ್ ಆಗಿ ಕೊಡ್ತೀವಿ. ಅವ್ರಿಗೆ ಯಾವುದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ, ಸಪೋಸ್ ಅವ್ರಿಗೆ ಟೆಕ್ನಾಲಜಿ ಇಶ್ಯೂ ಆಗಿದೆಯಾ, ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಇಶ್ಯೂ ಆಗಿದೆಯಾ, ಮಾರ್ಕೆಟಿಂಗ್ನಲ್ಲಿ ಇಶ್ಯೂ ಆಗಿದೆಯಾ, ಸೊ ಅದನ್ನೇ ಒಂದು ಡಯಾಗ್ನೋಸ್ಟಿಕ್ಸ್ ಥರ ಅನಲೈಸ್ ಮಾಡಿ ಅದಕ್ಕೋಸ್ಕರ ನಮ್ಮಲ್ಲಿರೋ ಯಾರಾದರೂ ಒಬ್ಬರು ಅವ್ರಿಗೆ ಮೆಂಟರ್ ಆಗಿರ್ತಾರೆ. ಇಟ್ಸ್ ಎ ಕ್ಯಾಶುವಲ್ ಮೆಂಟರ್, ಅಂದರೆ ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್ ಫಾರ್ ದಟ್ ಮೆಂಟರ್. ಓಕೆ, ಸೊ ಅವ್ರ ಮೆಂಟರ್ ಗೈಡ್ಲೈನ್ಸ್ನಲ್ಲಿ ನಾವು ಟಾರ್ಗೆಟ್ ಫಿಟ್ ಮಾಡ್ಕೊಂಡ್ಬಿಟ್ಟು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಿಮ್ಮದು ಪ್ರೋಗ್ರೆಸ್ ಹೆಂಗಿದೆ, ಯಾವ ಥರ ನಡೀತಾ ಇದೆ, ಗೋಯಿಂಗ್ ಇನ್ ಎ ರೈಟ್ ವೇ, ಇದೆಲ್ಲ ನಾವು ಸ್ಟಡಿ ಮಾಡಿ ರನ್ ಮಾಡಬೇಕು. ಸೊ ಇಟ್ಸ್ ಎ ವಿನ್ ಟು ವಿನ್ ಪಾಲಿಸಿ. ನೀವು ಗೆದ್ರೆ ಎಂಟರ್ಪ್ರಿನರ್ಸ್ ಗೆದ್ರೆ ನಾವು ಸೂಪರ್. ನೀವು ಹೇಳೋ ಪ್ರಕಾರ ಅಲ್ಲಿ ಇಟ್ಸ್ ಎ ಟೋಟಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿಯಲಿ ಪ್ರೌಡ್ ಆಫ್ ಯು ವರ್ಕ್ ಆ್ಯಂಡ್ ಎವ್ರಿಥಿಂಗ್. ಕಂಗ್ರ್ಯಾಚುಲೇಷನ್ ನಮ್ಮ ಕಡೆಯಿಂದ.